ಇವತ್ತು ನನ್ನ ಪೋರ್ಟ್ಫೋಲಿಯೋ ಈಗ ನಿಸರ್ಗ ಅವರು ಹೊಸ ಪರಿಚಯ ನನಗೆ ಅವಾಗ ಬಿಸಿ ಇದ್ದಾರೆ ಅಂತ ಕಾಣ್ತಾ ಇದ್ದಾರೆ ಆಕ್ಚುಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಪೋರ್ಟ್ಫೋಲಿಯೋ ಶೂಟ್ ಇದೆ. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಕೂಡ. ಇವತ್ತು ನಾನು 4 o'clock ಎದ್ದಿದೆ ಮಾರ್ನಿಂಗ್. ಮೇಘ ಅಕ್ಕ ಅಲ್ಲಿ ಸಲೂನ್ ಹತ್ರ 6:30ಗೆ ಇರಬೇಕು ಅಂತ ಹೇಳಿದ್ರು. ಸೊ ನಾನು ಹಾಗಾಗಿ 4 o'clock ಎದ್ದಿದೆ ಮಾರ್ನಿಂಗ್ ನಾನು. ತಿರ್ಗಾ ಆಮೇಲೆ ಅವರೇ ಮೆಸೇಜ್ ಮಾಡಿದ್ರು, ಇಲ್ಲ ಕಣಪ್ಪ ಬೇಕಾದ್ರೆ 7 o'clock 7:30ಗೆ ಬಾ, ಲೇಟ್ ಆಗಿನೇ ಅಂತ ಹೇಳಿದ್ರು. ಆಮೇಲೆ ನಾನು ತಿರ್ಗಾ ರಿಟರ್ನ್ ಮಾಡ್ಕೊಂಡು 6 o'clock ಎದ್ದು ರೆಡಿ ಆಗಿದ್ದೀನಿ. ಇವಾಗ ನಾವು ಹೊರಡಬೇಕು ಮೈಸೂರಿಗೆ, ಕುವೆಂಪು ನಗರ. ಇವಾಗ ಹೊರಡಬೇಕು ಗೈಸ್. ಮಾರ್ನಿಂಗ್ 7 o'clock ಆಗಿದೆ. ಇವಾಗ ನಾವು ಓಡ್ತಾ ಇದ್ದೀವಿ ಸಲೂನ್ ಹತ್ರ. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಗೈಸ್, ಇವಾಗ ನಾವು ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಮೇಘ ಹಾಕೊಂಡು ಕಾಲ್ ಮಾಡಿದೆ, ಇನ್ನು 10 minutes ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ನಾನು ಇವಾಗ ಒಳಗಡೆ ಹೋಗ್ತೀನಿ. ಒಳಗಡೆ ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡೋಣ. ಇಲ್ಲಾಂದರೆ ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲ ನಾನೇ ಮಾತಾಡ್ತೀನಿ. ನೋಡ್ತೀನಿ ಗೈಸ್ ಹೆಂಗೆ ಅಂತ. ಗೈಸ್, ಮೇಘ ಅಕ್ಕ ಬಂದರು. ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಜಾಗ ಕೂಡ ಇಟ್ಕೊಬಿಟ್ಟಿದ್ರು. ಮೇಘ ಅಕ್ಕ ಸ್ವಲ್ಪ ಲೇಟಾಗಿ ಬಂದರು. ಇನ್ನು ತುಂಬ ಜನ ಲೇಟಾಗೇ ಬಂದರು, ಏನೂ ಇಲ್ಲ. ನಾವು ಇವಾಗ 8 o'clock 7:30ವರೆಗೂ ಟೈಮ್ ಇದೆ ನಮಗೆ. ಗೈಸ್, ಮೇಘ ಅಕ್ಕ ಇವಾಗ ನನಗೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ಯಾರಿ ಆಮೇಲಿಂದ ಓಡಿಸ್ತೀನಿ ಅಂತ ಹೇಳಿದ್ರು. ಮೇಕಪ್ ಮಾಡೋಕ್ಕೆ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಬನ್ನಿ ನೋಡೋದ ಹೇಗೆ ಮಾಡ್ತಾರೆ ಅಂತ. ಗೈಸ್, ನಾನು ಸ್ಟ್ಯಾಂಡ್ ಕೂಡ ತೊಗೊಂಡು ಹೋಗಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ನಾನು ಕೈಯಲ್ಲೇ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಆವಾಗ ನಿಸರ್ಗ ಅವರು ಹೊಸ ಪರಿಚಯ ನನಗೆ. ಅವಾಗ ತಾನೇ ಫ್ರೆಂಡ್ ಆದರು. ನಾನು ಫೋನ್ ಇಟ್ಕೋತೀನಿ ಕೊಡಿ ಅಂತ ಬಂದರು. ಅಲ್ಲಿ ನನ್ನ ಬ್ಯಾಕಲ್ಲಿ ಅವ್ರು ಬಂದ್ರಲ್ಲ, ಅವರೇ ನಿಸರ್ಗ ಅಂತ. ನಾನು ಅವ್ರ ಫೋಟೋ ಕೂಡ ಹಾಕ್ತೀನಿ. ಗೈಸ್, ಇವರೇ ನೋಡಿ ನಿಸರ್ಗ ಅಂತ. ನಂಗೆ ಅವಾಗ ತಾನೇ ಹೊಸ ಪರಿಚಯ ಆದರೂ ತುಂಬಾ ಕ್ಲೋಸ್ ಆಗಿಬಿಟ್ವಿ. ಸ್ವಲ್ಪ ಹೊತ್ತು ಅಷ್ಟೇ ನಂಗೆ ಪರಿಚಯ ಆಗಿದ್ದವರು. ನಾನು ಪ್ರತಿಯೊಂದು ವೀಡಿಯೋ ಕೂಡ ಅವರೇ ವೀಡಿಯೋ ಮಾಡಿರೋದು. ಅವ್ರು ನನ್ನ ಜೊತೆನೇ ಇದ್ದರು. ಈ ವಿಡಿಯೋಸ್ ಎಲ್ಲ ಕೂಡ ಅವರೇ ಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ರು. ಮತ್ತು ನನ್ನ ಜೊತೆ ಮಾತಾಡಿಕೊಂಡು ಏನು ಬೇಜಾರಂತಲೇ ಅನ್ನಿಸ್ಲಿಲ್ಲ ನನಗೆ. ಗೈಸ್, ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್ ಮೇಕಪ್ ಮಾಡೋದ್ರಲ್ಲಿ. ನೋಡಿ ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಫುಲ್ಲು ಮೇಕಪ್ ಮಾಡ್ತಾ ಇದ್ದಾರೆ. ನನಗೆ ಅಷ್ಟಾಗಿ ಯಾರೂ ಪರಿಚಯ ಕೂಡ ಇರಲಿಲ್ಲ. ಬರೀ ಮೇಕಪ್ ಆರ್ಟಿಸ್ಟ್ಗಳು ಮಾತ್ರ ಪರಿಚಯ ಇದ್ದರು. ಮಾಡಲ್ಸ್ಗಳು ಒಬ್ಬರು ಪರಿಚಯ ಇರಲಿಲ್ಲ. ಆಮೇಲೆ ಹೋಗ್ತಾ ಪರಿಚಯ ಆದರು. ಅದಕ್ಕೂ ಮುಂಚೆ ನನಗೆ ನಿಸರ್ಗ ಅವರೇ ಪರಿಚಯ ಆಗಿದ್ದು. ಅವ್ರು ನಂಗೆ ಪರಿಚಯ ಆದಮೇಲೆ ನನಗೆ ಬೇಜಾರಂತ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಇವಾಗ ಮೇಕಪ್ ಮಾಡ್ತಾಯಿದ್ರೆ ಸುಮ್ಮನೆ ಕೂತಿರ್ಬೇಕಾಗಿತ್ತು. ಅವ್ರು ಪರಿಚಯ ಆದ್ರಿಂದ ನನ್ನ ವೀಡಿಯೋ ಕೂಡ ಅವರೇ ಇಟ್ಕೊಂಡು ಮೇಕಪ್ದು ಪ್ರತಿಯೊಂದು ವೀಡಿಯೋ ಕೂಡ ಅವರೇ ಕ್ಯಾಪ್ಚರ್ ಮಾಡಿರೋದು. ಹಾಗಾಗಿ ನಿಸರ್ಗ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟು ಕಡಿಮೆ ಟೈಮಲ್ಲಿ ನೀವು ನಂಗೆ ಪರಿಚಯ ಆಗಿ ತುಂಬಾ ಖುಷಿ ಆಯಿತು. ಮೇಘನ ಅಕ್ಕ ನನಗಿವಾಗ ಮೇಕಪ್ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ನೋಡಬೇಕು ಯಾವಾಗುತ್ತೆ ಅಂತ. ಮೇಘ ಅಕ್ಕ ಕೂಡ ನನ್ನ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನನಗೆ ಬೇಜಾರು ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಒಬ್ಬೊಬ್ರಂತೂ ಹೇಗೆ ಅಂದರೆ ಇವಾಗ ಜಸ್ಟ್ ಹಾಯ್ ಬಾಯ್ ಅಷ್ಟೇ ಮಾತಾಡೋದು. ಆದರೆ ಮೇಘ ಅಕ್ಕ ಮಾತ್ರ ನಂಗೆ ತುಂಬಾ ಕ್ಲೋಸ್ ಆಗಿಬಿಟ್ರು. 12:30ವರೆಗೂ ಟೈಮ್ ಕೊಟ್ಟಿದ್ದಾರೆ. ಯಾಕಂದರೆ ಗೆಸ್ಟ್ ಎಲ್ಲ ಬರ್ತಾರಂತೆ. ಸೊ ಹಾಗಾಗಿ 12:30 ಅಷ್ಟೊತ್ತಿಗೆ ಮೇಕಪ್ ಮಾಡಿ ಮುಗಿಸ್ಬೇಕು ಅಂತ ಮ್ಯಾಮ್ ಹೇಳಿದ್ದಾರೆ. ಮತ್ತು ಗೆಸ್ಟ್ ಎಲ್ಲ ಬಂದು ಹೋದ್ಮೇಲೆ ನಮಗೆ ಫೋಟೋಶೂಟ್ ಇದೆ. ಸಲೂನ್ ಒಳಗಡೆನೂ ಫೋಟೋಶೂಟ್ ಮಾಡಿಸ್ತಾರಂತೆ. ಹಾಗೆ ಔಟ್ಡೋರ್ ಕೂಡ ಫೋಟೋಶೂಟ್ ಮಾಡಿಸ್ತಿದ್ದಾರೆ. ವಿಡಿಯೋಗ್ರಾಫರ್ ಕೂಡ ಬಂದಿದ್ದಾರೆ, ವಿಡಿಯೋ ಶೂಟ್ ಕೂಡ ಇದೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಪೋರ್ಟ್ಫೋಲಿಯೋ ಶೂಟ್. ಫಸ್ಟು ನಾನು ಮೇಕಪ್ ಶೂಟ್ ಬಂದಿದ್ದೆ. ಇದೇ ಸಲೂನಲ್ಲೇ ಮೇಕಪ್ ಶೂಟ್ ನನಗೆ ಮಾಡಿದ್ದು. ಆವಾಗ ಮ್ಯಾಮ್ ಮಾಡಿದ್ದು. ಅದೇ ಪೋರ್ಟ್ಫೋಲಿಯೋ ಶೂಟ್ ನನಗೆ ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಿರೋದು. ಸೊ ಹೇಗೆ ಮಾಡ್ತಾರೋ ಏನೋ ಅಂತ ತುಂಬ ಭಯ ಆಯಿತು. ನೋಡೋದ ಬನ್ನಿ ಯಾವ ಥರ ಇರುತ್ತೆ ಅಂತ. ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಗೈಸ್, ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ. ನನ್ನ ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ನೋಡಿ ಗೈಸ್. ಮತ್ತು ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ನಾನು ಚೆನ್ನಾಗಿ ಕಾಣಿಸ್ತಿಲ್ಲೋ ಇಲ್ವೋ ಅಂತ ಹೇಳಿ, ಓಕೆನಾ ಗೈಸ್. ನಾನು ಮೂಗ್ಬಿಟ್ಟು ಹಾಕೋತಿದ್ದೆ ಗೈಸ್. ಅದು ಸ್ವಲ್ಪ ಗಟ್ಟಿ ಇತ್ತು. ಪ್ರೆಸ್ ಮಾಡಿದ ತಕ್ಷಣ ಫುಲ್ಲು ನೋವಾಗ್ತಿತ್ತು. ಕಣ್ಣಲ್ಲಿ ನೀರೆಲ್ಲ ತುಂಬ್ಕೊಬಿಡ್ತು ಗೈಸ್.
ಇವರು ಧೃತಿ ಮ್ಯಾಮ್ ಅಂತ ನಂಗೆ ತುಂಬಾ ಇಷ್ಟ ಆದರು. ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಇವ್ರದ್ದು ಕೇರ್ ನಗರದಲ್ಲಿ ಸಲೂನ್ ಕೂಡ ಇದೆ. ಮತ್ತು ನನ್ನ ಫೋಟೋಸು ವೀಡಿಯೋಸ್ ಎಲ್ಲ ಇವರೇ ಕ್ಯಾಪ್ಚರ್ ಮಾಡಿದ್ರು. ತುಂಬ ಚೆನ್ನಾಗಿ ನನ್ನ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಆಗಿದೆ. ಈ ಫೋಟೋಸ್ ಎಲ್ಲ ಅವ್ರ ಫೋನಲ್ಲೇ ತೆಗೆದಿದ್ದು, ಅವರೇ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗೆಸ್ಟ್ ಎಲ್ಲ ಬಂದಿದ್ದಾರೆ. ಹಾಗೆ ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಅದನ್ನೆಲ್ಲರೂ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಗೈಸ್. ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ನಮ್ಮ ಮೆಂಟರ್ ಜೊತೆ ಫೋಟೋಶೂಟ್ ಆಗ್ತಿದೆ, ಹಾಗೆ ವಿಡಿಯೋ ಶೂಟ್ ಕೂಡ ಆಗ್ತಾ ಇದೆ ಗೈಸ್. ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿ ಮಾಡಿದ್ದೀರಾ ಮೇಕಪ್. ನೆಕ್ಸ್ಟ್ ಇವಾಗ ಔಟ್ಡೋರ್ ಶೂಟಿಂಗ್ಗೆ ಹೋಗ್ತಾ ಇದ್ದೀವಿ. ಪಾರ್ಕಲ್ಲೇ ಫೋಟೋ ಶೂಟ್ ಮಾಡ್ತಾರಂತೆ, ವಿಡಿಯೋ ಶೂಟ್ ಕೂಡ ಪಾರ್ಕಲ್ಲೇ ಮಾಡ್ತಿದ್ದಾರೆ ಗೈಸ್. ಪಾರ್ಕ್ಗೆ ಬಂದಿದ್ದೀವಿ ಗೈಸ್. ಮಾಡಲ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಇನ್ನೂ ಮುಂದೆ ಇದ್ದಾರೆ ಗೈಸ್. ಇವಾಗ ಪಾರ್ಕಲ್ಲಿದ್ದೀವಿ. ನಾನು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ, ಹಾಗಾಗಿ ಪೋಸ್ ಎಲ್ಲ ಕೊಡ್ತಾ ಇದ್ದೀನಿ ಗೈಸ್. ಯಾವ ಥರ ಬರುತ್ತೆ ಫೋಟೋಸ್ ಅಂತ ನೋಡಬೇಕು. ನೋಡೋದ ಬನ್ನಿ ಯಾವ ಥರ ಬರುತ್ತೆ ಅಂತ. ಪೋಸ್ಟ್ ಮಾಡ್ತೀನಲ್ಲ ಅವಾಗ ನೋಡಿ. ಇವಾಗ ನನಗೆ ವಿಡಿಯೋ ಶೂಟ್ ಆಗ್ತಾ ಇದೆ ಗೈಸ್. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ಸಾಕು. ಸಲೂನಲ್ಲಿ ಕೂಡ ವಿಡಿಯೋ ಶೂಟ್ ಆಯಿತು, ಅಲ್ಲಿ ಚೆನ್ನಾಗಿ ಬಂತು. ಆದರೆ ಹೊರಗಡೆ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಚೆನ್ನಾಗಿ ಬಂದರೆ ಅಷ್ಟೇ ಸಾಕು ನನಗೆ ಗೈಸ್. ಇವಾಗ ತಾನೇ ನನ್ನ ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಮುಗಿದಿದೆ. ಫೋಟೋಸ್ ಕೂಡ ತೆಗ್ದಿದ್ದಾರೆ, ವಿಡಿಯೋಸ್ ಕೂಡ ಆಗಿದೆ. ತುಂಬಾ ಚೆನ್ನಾಗಿದೆ. ಹಾಗೆ ನೀವು ನನ್ನ ನೋಡಿದ್ದೀರಾ ಆಲ್ರೆಡಿ ವಿತೌಟ್ ಮೇಕಪ್ ಹೇಗಿತ್ತು ಅಂತ. ಇದು ವಿತ್ ಮೇಕಪ್ ಕೂಡ. ಹಾಗೆ ಖುಷ್ ಸಲೂನ್ ಮೇಕಪ್ ಅಕಾಡೆಮಿ ಅಂತ ಕಲ್ತಿರೋ ಸ್ಟೂಡೆಂಟ್ ನನಗೆ ಇವಾಗ ಪೋರ್ಟ್ಫೋಲಿಯೋ ಶೂಟ್ ಮಾಡ್ತಿರೋದು. ಅವ್ರ ಹೆಸರು ಮೇಘಾ ಕಿರಣ್ ಅಂತ. ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಇವಾಗ ಅವ್ರನ್ನ ಕರೆಸಿ ನಾನು ಮಾತಾಡ್ತೀನಿ, ನೋಡಿ ಗೈಸ್. ಈ ನನ್ನ ಬ್ಯೂಟಿಫುಲ್ ಮೇಕಪ್ನ ಮಾಡಿರೋದು ಮೇಘಾ ಕಿರಣ್ ಮೇಡಮ್ ಅವರು. ನಾನು ಇವಾಗ ಅವ್ರ ಜೊತೆ ಮಾತಾಡ್ತೀನಿ. ನೀವೇನಾದ್ರು ಮಾತಾಡಿ ಮೇಡಮ್. ಹಾಯ್ ಎವ್ರಿವನ್, ನನ್ನ ಹೆಸರು ಮೇಘಾ ಕಿರಣ್ ಅಂತ. ಖುಷ್ ಅಕಾಡೆಮಿಲಿ ಕೋರ್ಸ್ ಮಾಡಿದ್ದೀನಿ ಮೇಕಪ್ ಆರ್ಟಿಸ್ಟ್ರಿ. ಸೊ ಇವ್ರದ್ದು ಫೈನಲ್ ಲುಕ್ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ನಿಮಗೆ ಏನಾದರೂ ಬ್ರೈಡಲ್ ಲುಕ್, ಎಂಗೇಜ್ಮೆಂಟ್ ಮೇಕೋವರ್, HD ಮೇಕಪ್ ಏನೇ ಇದ್ದರೂ, ರಿಸೆಪ್ಷನ್ ಮೇಕೋವರ್, ನೇಮಿಂಗ್ ಸೆರೆಮನಿ ಏನೇ ಇದ್ದರೂ, ಯಾವುದೇ ಪಾರ್ಟಿ ಏನೇ ಇರ್ಬೋದು, ನಿಮಗೆ ಬುಕ್ ಮಾಡ್ಕೊಳ್ಬೋದು ನೀವು. ಥ್ಯಾಂಕ್ ಯು ಆಲ್. ಗೈಸ್, ಈ ನನ್ನ ಫೈನಲ್ ಲುಕ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಗೈಸ್. ನೋಡಿ ನನ್ನ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಯಾರಿಗೆಲ್ಲ ನಾನು ಈ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ವ್ಲಾಗ್ ಮಾಡ್ತಿದ್ದೀರಾ? ಎಸ್, ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ತಗೊಂಡ್ ಬಂದಿದ್ದೀನಿ, ವ್ಲಾಗಿಂಗ್ ಅಲ್ಲಿ ಇದ್ದೀನಿ. ನಿಮ್ಮನ್ನ ನೋಡಿದೆ, ಖುಷಿ ಆಯ್ತು. ಏನೆಲ್ಲ ಬ್ರೈಡಲ್ ಲುಕ್ ಅಲ್ಲಿ ಬಂದಿದಾರಲ್ಲ ಅನ್ಕೊಂಡೆ. ಮೇ ಬಿ ಅನಿಸ್ತು ಫೋಟೋ ಶೂಟ್ ಏನಾದ್ರು ಮಾಡಿಸ್ತಿರ್ಬೋದು ಅಂತ. ಓಕೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಲ್ಲಿ ಯಾವ ಸ್ಟುಡಿಯೋ, ಎಲ್ಲಿನ ಮೇಕವರ್ ಆಗಿ? ಖುಷ್ ಸಲೂನ್ ಮೇಕಪ್ ಅಕಾಡೆಮಿ. ಖುಷ್ ಸಲೂನ್ ಮೇಕಪ್ ಅಕಾಡೆಮಿ, ಕುವೆಂಪು ನಗರಿನ ನಿಮ್ಮ? ಹೌದು. ಮೇಘಾ ಕಿರಣ್ ಅನ್ನೋರು ನಿಮ್ಗೆ ಮೇಕವರ್ ಮಾಡಿರೋದು. ಓಕೆ, ಬನ್ನಿ ಮೇಡಮ್ ನೀವು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀವು ಬ್ಯೂಟಿನ ಏನೋ ಎನ್ಲಾರ್ಜ್ ಮಾಡ್ಬಿಟ್ಟು ಕೊಟ್ಟಿದ್ದೀರಾ. ಸಖತ್ತಾಗಿ ಕಾಣ್ತಾ ಇದ್ದಾರೆ. ಇಲ್ಲ, ನಾನು ಆಕ್ಚುಲಿ ನನ್ನ ಮಕ್ಕಳಿಗೆ ಇವತ್ತು ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗಿದೆ, ಫೈನಲ್ ರಿಸಲ್ಟ್ ಅನೌನ್ಸ್ ಆಯ್ತು. ಸೊ ಈ ಪಾರ್ಕಿಗೆ ಯಾವಾಗ್ಲೂ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ರು. ಓಕೆ, ಒಂದ್ ಬ್ಲಾಗ್ ಆಯ್ತು, ಬಟ್ ನಾನು ಬರ್ತೀನಿ. 2 times ಬಂದಾಗ್ಲೂ ನಂಗೆ ಈ ಪಾರ್ಕ್ ಕ್ಲೋಸ್ ಆಗಿತ್ತು. ಓಕೆ, ಇವತ್ತು ಕರ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅವ್ರು ಆ ಕಡೆ ಆಟ ಆಡ್ತಾ ಇದ್ದಾರೆ, ಈ ಕಡೆ ನಿಮ್ಮ ನೋಡೋದ್ನಲ್ಲ. ಸೊ ನೋಡೋಣ, ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು. ಗೈಸ್, ನಾನು ಈ ಫೈನಲ್ ಲುಕ್ನ ನೋಡಿ ಇವ್ರು ತುಂಬಾನೇ ಇಷ್ಟಪಟ್ಟು ನನ್ನ ಜೊತೆ ಮಾತಾಡೋಕ್ಕೆ ಅಂತ ಬಂದಿದ್ದಾರೆ. ಇವ್ರು ಕ್ಯಾಶುವಲ್ ಆಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ನಾನು ರೀಲ್ಸ್ ಎಲ್ಲ ಮಾಡೋದು ನೋಡ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನ್ನ ಜೊತೆ ಮಾತಾಡೋಕೆ ಬಂದಿದ್ದಾರೆ. ಮಾತಾಡಿ. ಸಖತ್ತಾಗಿ ಕಾಣ್ತಾ ಇದ್ದಾರೆ. ಆಕ್ಚುಲಿ ಮಾತಾಡೋದಕ್ಕೆಲ್ಲ ನೋಡ್ಬಿಟ್ಟು ಎಲ್ಲಿ ಮಾಡ್ಸಿರೋದು, ಹೇಗ್ ಮಾಡ್ಸಿರೋದು ಅಂತ ಕೇಳೋಣ ಅಂತಾನೆ ಬಂದಿದ್ದು. ಅವ್ರು ಹೇಳಿದ್ರು ನಂಗೆ ಖುಷ್ ಅಕಾಡೆಮಿಯಲ್ಲಿ ಮಾಡ್ಸಿರೋದು ಮೇಕವರ್ ಚೆನ್ನಾಗಿ ಮಾಡಿದ್ದಾರೆ. ಏನಿದೆ ಮೇಕಪ್ ಫಿನಿಶಿಂಗ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಐ ಶ್ಯಾಡೋ ಫಿನಿಶಿಂಗ್ ಇರ್ಬೋದು, ಅದೆಲ್ಲ ಕೊಟ್ಟಿದ್ದಾರೆ. ಅಂಡ್ ಸೀರೆಗೆ ಏನ್ ಜ್ಯುವೆಲರೀಸ್ ಮ್ಯಾಚಿಂಗ್ ಹಾಕಿದಾರಲ್ವಾ, ಟೆಂಪಲ್ ಜ್ಯುವೆಲರಿ ಸಖತ್ತಾಗಿ ಬಂದಿದೆ. ಅಂಡ್ ಹೆಡ್ ಪಾರ್ಟ್ ನೋಡ್ಬೋದು ನೀವು, ಟ್ರೆಂಡಿಂಗ್ ಅಂತ ಕೊಟ್ಟಿದ್ದಾರೆ. ಅಂಡ್ ಏನು ಸೈಡ್ ರಿಂಗ್ಸ್ ಎಲ್ಲ ಸಖತ್ತಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ನಂಗೆ ನೋಡ್ಬಿಟ್ಟು ಅಲ್ಲಿ ನನ್ನ ಮಕ್ಕಳು ಆಟಾಡ್ಸೋಣ ಅಂತ ಅಂಡ್ ಬ್ಲಾಗ್ ಮಾಡೋಣ ಅಂತ ಬಂದೆ. ಆಕ್ಚುಲಿ
ಇವ್ರು ನೋಡ್ಬಿಟ್ಟು ಮಾತಾಡ್ಸೋಣ, ಎಲ್ಲಿ ಮಾಡ್ಸಿರೋದು ಹೇಗೆ ಅಂತ ಕೇಳೋಣ. ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಮೇಡಮ್ ಎಲ್ಲಿ ಮಾಡ್ಸಿರೋದು? ನಿಮ್ದು ಅಕಾಡೆಮಿ ಏನಾದ್ರು ಇದೆಯಾ, ಹೇಗೆ ಅಂತ ಹೇಳ್ತೀರಾ? ಮೈಸೂರು ನಿಯರ್ ಕುವೆಂಪು ನಗರ ಅಪೋಲೋ ಆಸ್ಪತ್ರೆ ಹಿಂಭಾಗ ಖುಷ್ ಸಲೂನ್ ಮೇಕಪ್ ಅಕಾಡೆಮಿ ಅಂತ ಇದೆ. ಅಲ್ಲಿ ಸ್ಟೂಡೆಂಟ್ ಆಗಿ ವರ್ಕ್ ಮಾಡ್ತಿರೋರು ಮೇಘಾ ಕಿರಣ್ ಅವರು. ಅವರೇ ನನಗೆ ಈ ಫೈನಲ್ ಲುಕ್ನ ಕೊಟ್ಟಿರೋದು. ನೀವು ಏನೇ ಮದುವೆಗಾಗಲಿ, ರಿಸೆಪ್ಷನ್ಗಾಗಲಿ, ಎಂಗೇಜ್ಮೆಂಟ್ಗಾಗಲಿ ನೀವು ಬುಕ್ಕಿಂಗ್ ಮಾಡಿಸ್ಕೋಬೇಕಂದ್ರೆ ಮೇಘಾ ಕಿರಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ಸ್ಟಾಗ್ರಾಮ್ ID ಕೂಡ ಹಾಕಿರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಅಲ್ಲಿಂದ ಬಂದಿದ್ದೀರಾ ಮಾತಾಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಮೇಘಾ ಕಿರಣ್ ಅವ್ರು ಅಂತ ಹೇಳಿದ್ರೆ ಅವ್ರು ನೋಡೋಣ ಮಾತಾಡ್ಸೋಣ ಅಂತ ಹೇಳಿದ್ರೆ ಅವ್ರು ಕೂಡ ಬಂದಿದ್ದಾರೆ. ಮೇಘಾ ಕಿರಣ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಮೇಕ್ ಓವರ್ ಅಂತೂ ಸೂಪರ್ ಆಗಿ ಬಂದಿದೆ ನೋಡಿ. ನಿಮ್ಮ ಸ್ಟೂಡೆಂಟಿಗೆ ಮಾಡಿರೋದನ್ನ ಅಲ್ಲಿಂದ ಬಂದು ಮಾತಾಡ್ತಾ ಇದ್ದೀನಿ. ನಿಮ್ ಕೈ ಕೆಳಕಂತೂ ಸಖತ್ತಾಗಿದೆ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಇವಾಗ ಪಾರ್ಕಿಂದ ವಾಪಸ್ ನಾವು ಸಲೂನ್ಗೆ ಹೋಗ್ತಾ ಇದ್ದೀವಿ. ಈ ಮೇಕಪ್ ಎಲ್ಲ ರಿಮೂವ್ ಮಾಡ್ತಾರಂತೆ. ಸೊ ಮೇಕಪ್ ಎಲ್ಲ ರಿಮೂವ್ ಆದ್ಮೇಲೆ ಮನೆಗೆ ಹೋಗ್ತೀವಿ. ಗೈಸ್, ಆಲ್ರೆಡಿ ನನಗೆ ಲೇಟ್ ಆಗ್ತಿತ್ತು. ನೈಟ್ ಕೂಡ 7 o'clock ಆಗಿದೆ. ಸೊ ಹಾಗಾಗಿ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಾರ್ಕಿಂದ ಬಂದಿದ್ದೆ 7 o'clock ಆಗಿತ್ತು. ಪಾರ್ಕಿಂದ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಮೇಘಾ ಅಕ್ಕ ಫಸ್ಟೇ ಹೇಳಿದರು, ಏನಾದ್ರು ಲೇಟ್ ಆದರೆ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಸೊ ನಮ್ಮಣ್ಣನೂ ಮೈಸೂರಲ್ಲೇ ಕೆಲಸ ಮಾಡೋದು. ಹಾಗಾಗಿ ಅವ್ರಿಗೆ ಕಾಲ್ ಮಾಡಿದಾಗ ಇನ್ನು 1/2 hour ಬರ್ತೀನಿ ಅಂತ ಹೇಳಿದರು. ಅಷ್ಟೊತ್ತಿಗೆ 7:30 ಆಗಿತ್ತು. ಅಲ್ಲಿವರೆಗೂ ನಾನು ಮತ್ತು ಮೇಘಾ ಅಕ್ಕ ಜ್ಯೂಸ್ ಕುಡ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೋ. ಅವ್ರು ಬಂದಮೇಲೆ ಮೇಘಾ ಅಕ್ಕ ಅವ್ರ ಮನೆಗೆ ಹೋದರು. ಅಣ್ಣ ಬಂದು ನನ್ನ ಕರ್ಕೊಂಡು ಹೋದರು. ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶಾರ್ಟ್ಸ್ಗೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆಯೇ ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆ ಗೈಸ್, ಬಾಯ್, ಟೇಕ್ ಕೇರ್.